ಕರ್ನಾಟಕ ರಾಜ್ಯ ರೈತ ಸಂಘ ರೈತ ಪರ್ವ ಮೈಸೂರು ಜಿಲ್ಲಾ ಗೌರವ ಅಧ್ಯಕ್ಷರಾದ ಡಾಕ್ಟರ್ ಅಬ್ದುಲ್ ಶುಕೂರ್ ಗುರುಗಳು ಇವರಿಗೆ ಡಾಕ್ಟರೇಟ್ ಪದವಿ ದೊರೆತಿದ್ದು ಹುಣಸೂರು ತಾಲೂಕು ಕಟ್ಟಮಳೆವಾಡಿ ಗ್ರಾಮದ ಜನರಿಂದ ಹಾಗೂ ದರ್ಗಾ ಕಮಿಟಿಯವರಿಂದ ಸನ್ಮಾನ ಮಾಡಲಾಯಿತು. ಸನ್ಮಾನ ಕಾರ್ಯಕ್ರಮದಲ್ಲಿ ಕಟ್ಟೆಮಲವಾಡಿ ಗ್ರಾಮಸ್ಥರು ಹಾಗೂ ಹುಣಸೂರು ಆಟೋ ಚಾಲಕ ಸಂಘದ ಮಾಜಿ ಅಧ್ಯಕ್ಷರಾದ ಸನಾವುಲ್ಲರವರು ಹಾಜರಿದ್ದರು. ಇಲ್ಲಿ ನಮ್ಮ ತಾತನ ಕಾಲದಿಂದಾನೆ ಬರೋದು ಒಂದು ದೊಡ್ಡ ಗಂಡ ಇತ್ತು. ಗಂಡದ ಕಡ್ಡಿ ಕಟ್ಕೊಳ್ಳೋದು, ಪೂಜೆ ಮಾಡ್ಕೊಳ್ಳೋದು, ನಾವು ಹೊಲ ಉಟ್ಕೊಂಡು ಆರಂಭ ಮಾಡ್ಕೊಂಡು ಬರ್ತಾ ಇದ್ದೋ. ಆಮೇಲೆ ಈಗ 40-45 ವರ್ಷದಿಂದ ಆಗ ಇನ್ನೊಬ್ಬರು ಬಂದಿದ್ರು. ಅವರು ಹಿಂಗೇನೆ ಬರೀ ಪೂಜೆ ಮಾಡೋದು, ಬರೋದು, ಹೋಗೋದು ಇಷ್ಟಲ್ಲೇ. ನಮ್ಮ ಕಲಂದರ್ ಸಾವರ್ ಬಂದಮೇಲೆ ನಮಗೆ ಈ ಜಾಗಕ್ಕೆ ಅಭಿವೃದ್ಧಿ ಮಾಡ್ತಾರೋದು ಇವರು ನಮ್ಮ ಮುನ್ನಾಬಾಯಿ ಇವ್ರು ಬಿಟ್ಟರೆ ಇನ್ಯಾರು ಏನೂ ಮಾಡೋಕ್ಕಾಗಲಿಲ್ಲ. ಬರೋದು 1 ವರ್ಷ 2 ವರ್ಷ ಇರೋದು, ಹೋಗೋದು, 1 ವರ್ಷ 2 ವರ್ಷ ಇರೋದು, ಹೋಗೋದು. ಆಮೇಲೆ ನಾವು ಬರೋದು ಮಾಮೂಲಿ ಬೆಲೆ ಬರ್ತೀನಿ, ದೀಪ ಕಾಸ್ತೀನಿ, ಗಂಟೆ ಕಟ್ಟಿ ಕಾಸ್ತೀನಿ. ನಮ್ಮ ಜಮೀನು ಹೋಗ್ತೀನಿ, ನಮ್ದು 1 ವರ್ಷ ಜಮೀನು ಐತಿ. ಪಾಷಾ ನಮಸ್ಕಾರ. ಈಗ ನಮ್ಮ ಅಮೀರ್ ಪಾಷಾ ಅವರು ಏನು ಹೇಳಿರೋದು ಸತ್ಯ. ನಾನು ಒಂದು ದಿವಸ ಇಲ್ಲಿ ಬಂದಿದ್ದೆ, ಇಲ್ಲಿ ಗೋರಿ ಇದೆ ಅಂತ ನೋಡೋಕ್ಕೆ ಅಂತ. ನಾವು ಹುಣಸೂರಲ್ಲಿರೋದು, ನಾನು ಒಂದು ಎಲೆಕ್ಟ್ರಿಕಲ್ ಶಾಪ್ ಇರೋದು. ಇಲ್ಲಿ ಬಂದಮೇಲೆ ನನಗೊಂದು ಕರಾಮತ್ ಅಂತಾರೆ, ಏನಂತಾರೆ, ಅದು ಒಂದು ಅದ್ಭುತ ಆ ಥರ ಆಗಿರೋದ್ರಿಂದ ಅಲ್ಲಿ ಪವಾಡ ಆಯಿತು. ನನ್ನೊಂದು ಕೆಲಸ ಇತ್ತು, ಹರಕೆ ಆಯಿತು, ಚೆನ್ನಾಗಾಯಿತು. ಅಲ್ಲಿಂದ ಇಲ್ಲಿ ಬಂದ್ಬಿಟ್ಟು ನಾನು ಏನೋ ಒಂದು ಮಾಡಬೇಕು ಅಂದ್ಬಿಟ್ಟು ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ಮೈಸೂರು ಡಿಸ್ಟಿಕ್ ಉಪಾಧ್ಯಕ್ಷರು ಮುನವರ್ ಪಾಷಾ, ಆಮೇಲೆ ನಮ್ಮ ತಮ್ಮ ಇವರೆಲ್ಲ ಸೇರಿಕೊಂಡು ನಾವು ಇಲ್ಲಿ ಗೋರಿ ಇತ್ತು ಅಷ್ಟೇ, ಅದನ್ನು ನಾವು ನಿರ್ಮಾಣ ಕ್ಲೀನಾಗಿ ಮಾಡೋಣ ಅಂತ. ಅವಾಗ ಒಂದು ಶೀಟ್ ಇತ್ತು, ಸಿಮೆಂಟ್ ಶೀಟು, ಎಲ್ಲ ಪೂರ್ತಿ ಮುರಿದೋಗ್ಬಿಟ್ಟಿತ್ತು. ಇಷ್ಟಿಷ್ಟೇ ಗೋಡೆಗಳಿತ್ತು, ಎಲ್ಲ ಮುರಿದೋಗ್ಬಿಟ್ಟಿತ್ತು. ಅದನ್ನು ನಾವು ರೆಡಿ ಮಾಡೋಣ ಅಂದ್ಬಿಟ್ಟು ಒಂದು ಕಮಿಟಿ ಮಾಡಿದ್ವಿ. 11 ಜನ ಕಮಿಟಿ ಮಾಡಿಬಿಟ್ಟು 4.5 ವರ್ಷ ಆಗಿದೆ. ತಾಲೂಕು ಆಫೀಸಲ್ಲಿ ರಿಜಿಸ್ಟರ್ ಮಾಡಿಸಿ ಇವ್ರ ಜಮೀನವ್ರಿಗೆ ಹೇಳಿದ್ವಿ, ನೀವು ಬನ್ನಿ, ನೀವು ಇದ್ರೊಳಗೆ ಇರಿ ಅಂತ. ಇವರು ಗೌರವ ಅಧ್ಯಕ್ಷ ಆಗಿದ್ದಾರೆ ಅದರಲ್ಲಿ. ಅಲ್ಲಿಂದ ನಾವು 10 ರೂಪಾಯಿ 5 ರೂಪಾಯಿ ಈ ಥರ ಕಲೆಕ್ಷನ್ ಮಾಡಿ ಇಲ್ಲಿವರೆಗೂ ತಗೊಬಂದಿದ್ದೀವಿ. ಇನ್ನೂ ತುಂಬ ಇಲ್ಲಿ ನೆಕ್ಸ್ಟ್ ಒಂದು ಮಸೀದಿ ಮಾಡ್ತೀವಿ, ಆಮೇಲೆ ಕನ್ನಡ ಇಂಗ್ಲೀಷ್ ಮೀಡಿಯಂ ಸ್ಕೂಲ್ ಮಾಡ್ತೀವಿ, ಉರ್ದು ಎಲ್ಲ 3 ಮಿಕ್ಸ್ ಇರಬೇಕು. ಕನ್ನಡನೂ ಇರಬೇಕು, ಇಂಗ್ಲೀಷ್ ಇರಬೇಕು, ಉರ್ದುನೂ ಇರಬೇಕು. ಆ ಥರ ಒಂದು ಸ್ಕೂಲ್ ಮಾಡೋಣ ಅಂತ ಇದ್ದೀವಿ. ಈಗ ಇವರು ನಮಗೆ ಅಲ್ಲಿ ಕೆಲಸ ಮಾಡೋಕ್ಕೆ ಜಾಗ ಕೊಟ್ಟಿದ್ದಾರೆ. ಅಂದರೆ ನಮ್ಮ ಕಮಿಟಿಗೆ ಅವ್ರು ರಿಜಿಸ್ಟರ್ ಮಾಡಿಲ್ಲ, ಮಾಡ್ಕೊಂಡು ಹೋಗಿ ಅಂತ ಕೊಟ್ಟಿದ್ದಾರೆ. ಇನ್ನೂ ತುಂಬ ಕೆಲಸ ಇದೆ. ನೀವುಗಳ ಸಹಕಾರದಿಂದ ಏನಾರು ನಿಮ್ಮ ಇದರಿಂದ ಸಹಕಾರ ಮಾಡಿದ್ರೆ ಇನ್ನೂ ಮುಂದೆ ಒಳ್ಳೆಯದು. ಸಹಕಾರದಿಂದ ಇನ್ನೇನಾರ ಕ್ವಶನ್ ಇದ್ರೆ ಈಗ ಸರ್ಕಾರದಿಂದ ಇಲ್ಲಿಗೆ ಸವಲತ್ತುಗಳನ್ನು ಏನು ಬೇಕು ಅಂತ ಆಕ್ಷೇಪ ಪಡ್ತಾರೆ. ಇಲ್ಲಿ ಸರ್ಕಾರದಿಂದ ನಮಗೆ ತುಂಬ ಇದೆ. ಒಂದು ರೋಡ್ ಬೇಕು ಇಲ್ಲಿ, ಆಮೇಲೆ ಮೆಟ್ಲಿಂಗು ಮಾಡಿಲ್ಲ. ಮೆಟ್ಲಿಂಗ್ ಮಾಡಿದ್ರೂ ಪರವಾಗಿಲ್ಲ, ಅರ್ಜೆಂಟಿಗೆ ಭಾಳ ಕಷ್ಟ ಇದೆ. ಆಮೇಲೆ ಇಲ್ಲಿ ಒಂದು ಬಿಲ್ಡಿಂಗ್ ಅದೇ ಸ್ಕೂಲ್ದು ಹೇಳಿದ್ನಲ್ಲ, ಅದಕ್ಕೊಂದು ಏನಾರ ಒಂದು ಆದರೆ ಸರ್ಕಾರದಿಂದ ಒಳ್ಳೇದಿದೆ. ಅಮಾವಾಸ್ಯೆ ದಿವಸ ಎಲ್ಲ ಕಡೆ ಆಕ್ಸಿಡೆಂಟ್ ಆಗುತ್ತೆ, ಅದಾಗುತ್ತೆ, ಇದಾಗುತ್ತೆ, ಆ ಥರ ಆಗೋದು ಬೇಡ. ಒಂದು ದೇವಸ್ಥಾನ ಬಂದು ಸೇರ್ಕೊಳ್ಳಿ ಎಲ್ಲರೂ ಅಂತ ಈ ಥರ ಮಾಡ್ತಾ ಇದ್ದೀವಿ. ಇವತ್ತು ಯಾರಿಗೆ ಎಷ್ಟು ಬಂದಿದ್ದೀರಾ ಸರ್? ಇವತ್ತು ಶುಕ್ರು ಬೈ ಅಬ್ದುಲ್ ಶುಕೂರ್ ಅಂತ ಅವರು ಡಾಕ್ಟರೇಟ್ ಪದವಿ ಪಡೆದಿದ್ದಾರಲ್ಲ, ಅವ್ರಿಗೆ ಕರ್ಸಿದ್ವಿ. ನಾವು ಇಲ್ಲಿ ಒಂದು ಸನ್ಮಾನ ಮಾಡಿದ್ದೀವಿ. ಅವರು ಅಂದ್ರೆ ಡಾಕ್ಟರೇಟ್ ಬಂದಿದ್ದಕ್ಕೆ ಸನ್ಮಾನ ಮಾಡಿದ, ಇಲ್ಲ ಅವ್ರು ಸಮಾಜ ಸೇವೆ ಮಾಡ್ದಿರೋ ನೋಡಿ ಸನ್ಮಾನ ಮಾಡಿರೋದು ಅವರಿಗೆ? ಅವರು ಡಾಕ್ಟರೇಟ್ ಕೊಳ್ಳಿ ಇಲ್ಲ ತಗೊಂಡೇ ಇರಲಿ, ಅವ್ರು ಮೊದಲು ನಮ್ಗೆ ಇಲ್ಲಿ ಡಸ್ಟ್ ಕೊಡಿಸಿದ್ದಾರೆ. ಮತ್ತೆ ಅವ್ರು ಸಮಾಜ ಸೇವೆಗಳು ಚೆನ್ನಾಗಿ ಮಾಡಿದ್ದಾರೆ. ಒಂದು ಒಳ್ಳೆ ವ್ಯಕ್ತಿ ಅಂತ ಅವ್ರಿಗೆ ಹೇಳ್ಬಿಟ್ಟು ನಾವು ಸನ್ಮಾನ ಮಾಡಿರೋದು. ಈಗ ಡಾಕ್ಟರ್ ಶುಕೂರ್ ಅವರಿಂದ ಮತ್ತೆ ನೀವು ಏನಂತ ಅದಕ್ಕೆ ನೀವು ಪ್ರಯತ್ನ ಪಡ್ತಾ ಇದ್ದೀರಾ? ಈಗ ಶುಕೂರ್ ಬೈ ಅವರಿಂದ ಏನಂತ ಮೊದಲು ಅವ್ರಿಗೆ ಈಗ ಮತ್ತೆ ಹೇಳಿದೀವಿ, ಸ್ವಲ್ಪ ಡಸ್ಟ್ ಕೊಡಿಸಿ ಅಂತ. ಇನ್ನೇನು ಅವ್ರ ಕೈಯಲ್ಲಿ ಆಗುತ್ತೆ, ನಾವು ಪದೇ ಹೋಗಿ ಕೇಳೋಕ್ಕೂ ನಮಗೂ ನಾಚಿಕೆ ಆಗುತ್ತೆ. ಇವರೇ ಪಾಯ ತೆಗ್ದು ಎಲ್ಲ ಪಿಲ್ಲರ್ ಎತ್ತಿಸಿ ಯಾರ್ದೂ ಸಹಾಯ ಆಗಿತ್ತಿಲ್ಲ ಇಲ್ಲಿ. ಇವ್ರು ಭಾರಿ ಕಷ್ಟ ಬಿದ್ದು ಇವ್ರ ಜೊತೆ ನಾವು ನಿಂತ್ಕೊಂಡ್ರೆ ಒಂದು ಒಳ್ಳೇದೈತದ ಅಂತ ಭಾರಿ ನಮ್ಮ ಕಲಂದರ್ ಭಯ್ಯ ಇವ್ರು ಭಾರಿ ಸಹಾಯ ಮಾಡೋರೆ. ಇವರು ಮುನ್ನಾ ಭಯ್ಯನು, ಇವರು ನಮ್ಮ ಕೌನ್ಸಿಲರೇ ಫಯಾಸ್ ಅಂತ ಮಾಜಿ ಕೌನ್ಸಿಲರು. ಇವರು ಭಾರಿ ನಮಗೆ ಸಪೋರ್ಟ್ ಕೊಟ್ಟರು. ಮಾತ್ರ ಇಲ್ಲಿ ನಮ್ಮ ಜಮೀನವರು ಅಧ್ಯಕ್ಷರು, ಅವರು ಪಂಚಾಯತಿ ಅಧ್ಯಕ್ಷರು, ಇವರೆಲ್ಲ ಭಾರಿ ಸಹಾಯದಿಂದ ನಾವು ಮಾಡ್ತಾ ಇದ್ದೀವಿ. ಮಾತ್ರ ಪ್ರತಿ ತಿಂಗಳು ಇವರು ಅನ್ನದಾನ ಮಾಡ್ತವ್ರೆ. ಪ್ರತಿ ಒಂದು ತಿಂಗಳು ಯಾರೂ ಕೊಟ್ಟಿಲ್ಲ ಅಂದರೂ ಅವ್ರ ಕೈದಿಂದ ಮಾಡ್ತವ್ರೆ. ಅಷ್ಟು ಅನ್ನದಾನ ಮಾಡ್ತಾರೆ ಇವರು. ಇವ್ರಿಗೂ ದೇವ್ರು ಭಾರಿ ಒಳ್ಳೇದು ಮಾಡಿದ್ಲಿ. ನಮಗೂ ಭಾರಿ ದುವಾ ಮಾಡ್ತಾರೆ ಮುನ್ನಾ ಭಯ ಅವರೆಲ್ಲ. ಇವ್ರು ಬೆನ್ನುಂಗೆ ಸರ್ಕಾರವನ್ನು ನಿಂತ್ಕೊಂಡ್ರೆ ಇನ್ನೂ ಒಳ್ಳೇದೈತದೆ. ಇನ್ನೂ 4 ಜನಕ್ಕೆ ಒಂದು ಸಹಾಯ ಆಯ್ತದೆ. ಮಾತ್ರ ಇಲ್ಲಿ ಭಾರಿ ಸತ್ಯ ನಡೀತದೆ. ಇಲ್ಲಿ ಯಾರು ಹರಕೆ ಮಾಡ್ಕೊಂಡು ಹೋಗಿರೋನು ಯಾರು ಖಾಲಿದಿಂದ ಬಂದಿಲ್ಲ. ಈಗ ನಾನು ನಮ್ಮ ಎಲ್ಲ ಪತಿ ಎಲ್ಲ ಸೇರ್ಕೊಂಡು ಎಲ್ಲಾನು ಕೆಲಸ ಮಾಡೋಕ್ಕಂದ್ರೆ ನಮ್ಮ ಪತಿ ಎಲ್ಲ ನೀವು ಏನು ಹೇಳ್ತಿದ್ರು, ನನಗೇನೋ ದೇವ್ರು ಕಾಣಿಸ್ತದೆ, ನನಗೇನು ಎಂತ ಅಂತ ಗೊತ್ತಾಗೋದಿಲ್ಲ ಅಂತಾನೇ ಮಾತಾಡ್ತಿದ್ರು. ನಾನು ಏನಂತಿದ್ದೆ ಅವ್ರಿಗೆ ನೇಟಾಡ್ಕೊಂಡು, ಏನು ದೇವರು ಒಪ್ಪೋದಿಲ್ಲ, ನೀವು ಅತಿ ಹಿಂಗೆ ಆಡ್ತಾ ಇದ್ದೀರಿ ಅಂತ ನಾನು ಮಾತಾಡ್ತಿದ್ದೆ ಅವ್ರಿಗೆ. ನಿಜನೇ ಇದು. ಆಗ ಏನೇ ಮಾಡೋಕ್ಕೆ ಹೋದ್ರೂ, ಕೆಲಸ ಮಾಡೋಕ್ಕೆ ಹೋದ್ರೂ ಆ ಜಾಗಕ್ಕೆ ಒಂದು ಹಾರೆ ಆಗಲಿ, ಒಂದು ಬುಟಾಸಿ ಆಗಲಿ ಹಾಕಕ್ಕೆ ಹೋದರೆ
ಒಂಥರ ಸತ್ತನೆ ಬಂದ್ಬಿಡವು. ಜೋರಾಗಿ ಏನು ಕಣ ಅನ್ನೋವು ಅಲ್ಲಿ ಜಾಗನೇ ಅದು. ಆ ಥರ ನಮಗೆ ಅಲ್ಲಿ ಇಷ್ಟೇ ಟೈಮಲ್ಲಿ ಎಲ್ಲ ಕೆಲಸ ಮುಗಿಸ್ಕೊಂಡು ಆಳುಗಳು ಎಲ್ಲನೂ ಹೋಗೋ ಟೈಮಲ್ಲಿ ಹೋಗಿ ನಾನೇ ಮಾಡ್ತೀನಿ ಅಂತ ನಿಂತ್ಕೊಂಡು ಅವರು ಮಾತಾಡೋ ಟೈಮಲ್ಲಿ ಎಲ್ಲನೂ ಏನು ಮಾಡ್ತಿದ್ರು ಅಂದರೆ ಆ ಬಿಕಾಸಿ ಉಗುರಕ್ಕೆ ಐತಿತ್ತಿಲ್ಲ, ಅಲ್ಲಿ ಹಾರಿ ಮೀಟಕ್ಕೆ ಐತಿತ್ತಿಲ್ಲ, ಆ ಥರ ಸತ್ತನೆ ಬಂದ್ಬಿಡವು. ಅದಕ್ಕೆ ಆ ಜಾಗನೇ ಬಿಟ್ಟು ಹಾಕಿದ್ದು ನಾವು. ಏನೋ ಆಮೇಲಿಂದ ತಿರುಗಾ ದಿನ ಈ ದರ್ಗದಲ್ಲಿ ಬಂದು ಜನರು ಗುರುಗಳು ಬಂದಿದ್ರು. ಆಗ 3 ಗಂಟೆ 4 ಗಂಟೆ ರಾತ್ರಿ ಗಂಟನೂ ಅವರು ಎಲ್ಲನೂ ಇಲ್ಲಿ ಎಲ್ಲ ಬೆಳೆಸೋರು. ಅವರು ಇವರು ಇಲ್ಲೇ ಇರ್ತಿದ್ರು. ನಾನು 4 ಗಂಟೆ ರಾತ್ರಿಗೆ ನಡ್ಕೊಂಡು ಅಲ್ಲಿಂದ ಯಾರು ಹೆಂಗಸರು ಬರ್ತಿದ್ರು, ಕತ್ತಲಿಂದ ಕಾಫಿ ತಗೊಂಡು ಬರ್ತಿದ್ರು, ಇಷ್ಟಕ್ಕೆ ಬರ್ತಾರ ನೀನು ಅನ್ನೋರು. ಅವ್ರು ಏನು ಮಾಡಕ್ ಬರ್ತಾರ ಅಂತಾನೆ ಗೊತ್ತಿತ್ತಿಲ್ಲ. ಈ ಜಾಗ ಹುಡ್ಕಕ್ಕೆ ಬರ್ತಿದ್ರು ಅವ್ರು ಇಲ್ಲಿಗೆ. ಆ ಜಾಗ ಹುಡ್ಕೊಂಡು ಅವ್ರು ಏನು ಮಾಡ್ತಿದ್ರು ಅಂತ ದರ್ಗದಲ್ಲಿ ಇದ್ರು ಅವರು ನೋಡ್ಬಾರ ಅಂತ ಅವ್ರು ಅಲ್ಲಿಂದ 3 ಗಂಟೆ ರಾತ್ರಿಗೆಲ್ಲನೂ ಕತ್ತೆ ಹಿಡಿದ್ರು. ಏನು ಇವತ್ತು ಲಂಗರ್ ಇತ್ತು, ಸಾಕಷ್ಟು ಜನ ಒಂದು 400-500 ಜನ ಬಂದು ಅನ್ನದಾನಕ್ಕೆ ಬಂದಿದ್ರು, ಸೇರಿದ್ರು. ತುಂಬಾ ಖುಷಿ ಆಯ್ತು. ಯಾಕಂದ್ರೆ ಇಲ್ಲಿ ಇವತ್ತು ವ್ಯವಸ್ಥೆ ಏನಾಯ್ತಾ ಇದ್ರೆ ರಸ್ತೆ ಇಲ್ಲ, ಸರಿಯಾಗಿ ರಸ್ತೆ ಇಲ್ಲ. ಈ ರಸ್ತೆ ಒಂದು ಸ್ವಲ್ಪ ಕ್ಲೀನ್ ಆಗಿ ಒಂದು ರಸ್ತೆ ಮಾಡಿಸ್ಕೊಡ್ಬೇಕಂತ ನಮ್ಮ ಹುಣಸೂರಿನ ಶಾಸಕರಾದ ಹರೀಶ್ ಗೌಡ್ರಿಗೆ ನಾನು ಮನವಿಯನ್ನು ಮಾಡ್ತಾ ಇದ್ದೀನಿ. ಇಂದಿನ ಒಂದು ಸುಂದರ ಕಾರ್ಯಕ್ರಮಕ್ಕೆ ಆಹ್ವಾನಿತರಾದಂತಹ ನಮ್ಮ ಅಬ್ದುಲ್ ಶುಕೂರ್ ಸಾಹೇಬರಿಗೆ ನಾವು ಸ್ವಾಗತ ಬಯಸ್ತೇವೆ. ಹಾಗೆ ನಮ್ಮ ಗುರುಗಳಾದಂತಹ ಸ್ವಾಗತ ಬಯಸ್ತೇವೆ. ಹಾಗೂ ನಮ್ಮ ಸಾಹೇಬರಾದ ಗುರುಗಳು ಅವ್ರಿಗೂ ಸ್ವಾಗತ ಬಯಸ್ತೇನೆ. ಈ ಕಮಿಟಿಯ ಅಧ್ಯಕ್ಷರಾದಂತಹ ನಮ್ಮ ನೌಮನ್ ಹಜರತ್ ಅವ್ರಿಗೂ ಸ್ವಾಗತ ಬಯಸ್ತೇನೆ. ಹಾಗೆ ನಮ್ಮ ಬೇರೆ ಸಾಹೇಬ್ರಿಗೆ ಅವ್ರಿಗೂ ನಮ್ಮ ಸ್ವಾಗತ ಬಯಸ್ತೇನೆ. ಸಫ್ತರ್ ಶಾ ಅವ್ರಿಗೆ ಹಾಗೂ ಕಲಂದರ್ ಶಾ ಅವ್ರಿಗೂ ಸ್ವಾಗತ ಬಯಸ್ತೇನೆ. ನಮ್ಮ ಜಾಕೀರ್ ಅವ್ರಿಗೂ ಸ್ವಾಗತ ಬಯಸ್ತೇನೆ. ಇಲ್ಲಿ ಬಂದಂತ ನಮ್ಮ ಸ್ನೇಹಿತರುಗಳೆಲ್ಲ ಆತ್ಮೀಯರಾದಂತ ಎಲ್ರಿಗೂ ಸ್ವಾಗತ ಬಯಸಿ, ಈ ದಿನ ಒಂದು ಸುಂದರ ಸಮಾರಂಭ. ಇಲ್ಲಿ ನಾವು ಆಹ್ವಾನಿತರು ಮಾಡಿರುವಂತಹ ನಮ್ಮ ಶುಕೂರ್ ಸಾಹೇಬರಿಗೆ ಸರ್ಕಾರದ ವತಿಯಿಂದ ನಮ್ಮ ಮಂಜುನಾಥ್ ಅವರು ಒಂದು ಅವರಿಗೆ ಗೌರವ ಡಾಕ್ಟರೇಟ್ ಪದವಿ ಕೊಡಿಸಿದ್ದಾರೆ. ಗಣ್ಯರಿಗೆ ನನ್ನ ಹೃದಯಪೂರ್ವಕವಾಗಿ ಧನ್ಯವಾದ ಹೇಳ್ತೀನಿ. ಹಾಗೆ ವೇದಿಕೆ ಮುಂಭಾಗಿ ಬಂದಿರುವಂತಹ ನನ್ನ ಬಂಧು ಮಿತ್ರರಿಗೆ ನಾನು ಹೃದಯಪೂರ್ವಕವಾಗಿ ಧನ್ಯವಾದ ಹೇಳ್ತೀನಿ. ಇವತ್ತು ಸುಂದರವಾದ ಕಾರ್ಯಕ್ರಮ ನಡೀತಾ ಇದೆ ಅಂದ್ರೆ ಅದು ನಮ್ಮ ಅಬ್ದುಲ್ ಶುಕೂರ್ ಅವರಿಂದ. ಯಾಕಂದ್ರೆ ಇವರು ತುಂಬಾ ಕಷ್ಟದಿಂದ ಮೇಲೆ ಬಂದಿರೋರು. ನಾವು ನೋಡ್ದಂಗೆ ನಾವು ಹೆಚ್ಚು ಕಮ್ಮಿ ಅವ್ರನ್ನ 40-45 ವರ್ಷ ನೋಡ್ತಾ ಇದೀವಿ. ತುಂಬಾ ಕಷ್ಟಪಟ್ಟು ಮೇಲೆ ಬಂದವ್ರೆ. ಇವರು ಡಾಕ್ಟರೇಟ್ ಸಿಕ್ಕಿದೆ ಅಂದ್ರೆ ಕೆಲವ್ರಿಗೆ ಹೊಟ್ಟೆ ಉರಿ. ಅದು ಇರೋದು ಹೇಳ್ತಾ ಇದೀನಿ. ಯಾಕಂದ್ರೆ ಏನಪ್ಪ ಇವ್ರು ಏನು ಇತ್ತಿಲ್ಲ, ಇವತ್ತು ಒಳ್ಳೆ ಹೆಸರು ಮಾಡೋನೆ ಅಂತ. ಯಾಕಂದ್ರೆ ನಮ್ಗೆ ಹೆಮ್ಮೆ ಆಗ್ತಾ ಇದೆ ನೋಡಿ. ಇವರು ಸುಮಾರು 6,000 ಹೆಣ್ಣು ಮಕ್ಕಳಿಗೆ ಮಿಷಿನ್ ಕೊಡವ್ರೆ, ಹೊಲಿಗೆ ಮಿಷಿನ್ ಯಂತ್ರ ಕೊಡವ್ರೆ. ಹಾಗೇನೆ ನಮ್ಗೆ ಗೊತ್ತಿರಂಗೆ 400 ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಡಿಸ್ತವ್ರೆ. ಹಾಗೇನೆ ಪ್ರತಿ ತಿಂಗಳು 60,000 ರೂಪಾಯಿಗಳನ್ನು ಇವ್ರ ಕೈಯಿಂದ ದಾನ ಮಾಡ್ತವ್ರೆ. पीछे पड़ो अमीज पूरे पूरे कर हजरत रत्ते पीछे हटो अमीज हजरत पीछे ಆಯಾ ಟೈಮಲ್ಲೂ ನೀವೇ ಬರೋದು, ಇದು ನಮ್ಗೆ ಚೆನ್ನಾಗಿ ಗೊತ್ತು. ನೋಡಿ, ಇವತ್ತು ನಾವು ಒಂದು ಅಣ್ಣ ತಮ್ಮಂದಿರಾಗಿ ಒಗ್ಗಟ್ಟಾಗಿ ನಾವು ಜಾತಿ ಭವನ ಏನು ಇಲ್ಲದೆ ನಾವು ಒಗ್ಗಟ್ಟಾಗಿ ಬದುಕವ, ಒಗ್ಗಟ್ಟಾಗೆ ಬಾಳವ, ಒಗ್ಗಟ್ಟಾಗೆ ಇರವ. ಯಾವತ್ತು ಒಬ್ಬರಿಗೆ ಒಬ್ಬರು ಬಂದು ಒಬ್ಬರಿಗೆ ಒಬ್ಬರು ಏನೋ ಅನ್ಯಾಯ ಆಗ್ತದೆ ಅಂದಾಗ ಆ ಅನ್ಯಾಯ ಎದುರಿಸಕ್ಕೆ ನಾವೆಲ್ಲ ಇರಬೇಕು. ಇರ್ತೀರಾ ಇಲ್ಲ? ಇರ್ಬೇಕಲ್ಲ? ಖಂಡಿತ ತಾನೆ. ಯಾವ ಅಧಿಕಾರಿ ಆಗ್ಲಿ, ಯಾವ ಕಚೇರಿ ಆಗ್ಲಿ, ಯಾವ ತಾಲೂಕಿ ಆಗ್ಬಿಡ್ಲಿ, ಯಾವ್ದು ಆಗ್ಬಿಡ್ಲಿ, ಒಂದ್ ಬಡವ್ರಿಗೆ ಅನ್ಯಾಯ ಆಗ್ತೈತೆ ಅಂದಾಗ ನಾವೆಲ್ಲ ನಿಂತ್ಕೊಂಡು ಅವ್ರನ್ನ ಸಪೋರ್ಟ್ ಮಾಡ್ಬೇಕು. ಮಾಡ್ತೀರಲ್ಲ? ಮಾಡ್ಲೇಬೇಕು. ಯಾಕೆಂದ್ರೆ ನಾವು ಒಬ್ಬರಿಗೆ ಮಾಡಿದ್ರೆ ಅವ್ರೆಲ್ಲಾ ಸೇರಿ ನಮ್ಗೆ ಸಪೋರ್ಟ್ ಮಾಡ್ತಾರೆ. ಇದನ್ನ ಚೆನ್ನಾಗಿ ಜ್ಞಾಪನ ಮಾಡಿಕೊಳ್ಳಿ. ಇವತ್ತು ಇವ್ರು ಇರೋದೇ ನೀವೆಲ್ಲ ಇಲ್ಲಿ ಬಂದಿದ್ರೆ ಜಾಗ ಎಲ್ಲ ಕೊಡ್ತಾ ಇದ್ರೆ ಏನಾಗ್ತಿದ್ರು ಬರ್ತೈತಿಲ್ಲ. ಇವ್ರು ಸಪೋರ್ಟ್ ನಾವು ಮಾಡಿದ್ರೆ ಇವರು 10 ಜನಕ್ಕೆ ಸಪೋರ್ಟ್ ಕೊಡ್ತಾರೆ. ಈಗ 10 ಜನ ನಮ್ಗೆ ಉಲ್ಟಾ ಸಪೋರ್ಟ್ ಕೊಡ್ತಾರೆ. ನಾನು ದರ್ಗಕ್ಕೆ ಕೊಡ್ತೀನಿ ಅಂತ ಕೊಟ್ಟಿದ್ದು ಮಹಾನ್ ವ್ಯಕ್ತಿ ಅಂದ್ರೆ ಇವರೇ.
ಅದಕ್ಕೆ ನಾನು ಇವ್ರಿಗೂ ನನ್ನ ನಮಸ್ತೆ ಹೇಳ್ತೀನಿ. ಹಜರತ್, ನೀವು ನಿಮ್ಗೆ ಆಯುಷ್ಯ ಆರೋಗ್ಯ ದೇವ್ರು ಕೊಳ್ಳಿ, ನೀವು ಯಾವತ್ತೂ ಸುಖವಾಗಿ ಆರಾಮಾಗಿ ಚೆಂದಾಗಿರಿ ಅಂತ ನಾನು ಹೇಳ್ಕೊತೀನಿ. ಹಾಗೆ ನಮ್ಮ ಫ್ರೆಂಡು, ಹಳೆ ಫ್ರೆಂಡು ನನಗೆ, ನಾನು ಇವ್ರು ಬಾಮೈದಾನೆ, ನಾನು ಯಾವಾಗ ಕಟ್ಟೆ ಮಾಡಿ ಎಂಟ್ರಿ ಆಗ್ತಾ ಇದ್ದೀನಿ ಅಂದ್ರೆ ನನ್ನ ಜೊತೆ ಇರ್ತಾ ಇದ್ದೆ ಇವರು ವ್ಯಕ್ತಿ. ಇವರು ತುಂಬಾ ಒಳ್ಳೆ ವ್ಯಕ್ತಿ ಅಂದ್ರೆ ಇವತ್ತು ಆವತ್ತಿಂದ ನಾನು ಇವ್ರನ್ನ ನೋಡ್ಕೊಂಡು ಬಂದಿದ್ದೀನಿ, ಇವ್ರ ಜೊತೆಯಲ್ಲಿ ಇದ್ದು ಬಂದಿದ್ದೀನಿ. ಇವತ್ತು ಈ ಜಾಗ ಕೊಟ್ಟ ನಂತರ ಇವತ್ತು ನೋಡಿ ನಮ್ಮನ್ನ ಭೈ ಅಲಿ ಭೈ, ನಮ್ಮ ಫಯಾಜ್ ಅಣ್ಣ, ಇಲ್ಲಿರೋ ಸಭೆಯಲ್ಲಿ ಕೂತಿರೋ, ಮತ್ತೆ ಅಂಚೆಯಿಂದ ಬಂದಿರೋ ನಮ್ಮ ಅಣ್ಣವರು, ಅಬ್ಬಾಸ್ ಅಣ್ಣವರು, ಎಲ್ಲರೂ ನನಗೆ ಸಿಕ್ಕವ್ರಂತ ಅಂದ್ರೆ ಇದಕ್ಕಿಂತ ಪುಣ್ಯ ನನ್ಗೆ ಇನ್ನೇನ್ ಬೇಕು? 1 ಕೋಟಿ ಕೊಟ್ರು ಸಿಗುತ್ತಾ ಈ ಪುಣ್ಯ? ಈ ವೇದಕ್ಕೆ ಸಿಗತ್ತಾ? ಈ ಮಾತುಗಳು ಸಿಗತ್ತಾ? ಈ ನೆಮ್ಮದಿ ಸಿಗತ್ತಾ? ನನ್ನ ಮನೇಲಿ ಎಷ್ಟು ಅನ್ನ ಅಂದ್ರೆ ಎದುರು ಪ್ರಯೋಜನ, ನಿಮ್ಮನೆಲ್ಲ ನಾ ತಿಂತೀನಲ್ಲ ಅದು ಮೇನು. ನನ್ನ ಮನೆಲ್ಲ ತಿನ್ನೋದು